ಕೇಳಿದ್ರ ಮಕ್ಕಳ ಹಾಡನ್ನ ಸಂತೋಷ ಪಟ್ರ. ಅಪ್ಪ ಅಲ್ಲ ಕಣೋ ದೇವ್ರು, ಅಮ್ಮನೇ ದೇವ್ರು ಅಂತ ಅವಳು ಪೂಜೆ ಮಾಡಿದ್ರೆ ನಿಮ್ ಜನ್ಮ ಸಾರ್ಥಕ ಆಗುತ್ತೆ ಅಂತ ಅವರಿಗೆ ಹಾಡು ಹೇಳ್ಕೊಟ್ಟು ನನ್ನ ಒಂಟಿ ಆಗ್ಬಿಟ್ಟು ನೀವು ದೇವ್ರಾಗ್ಬಿಟ್ರಿ. ಅಮ್ಮ ಶಂಕರು, ಅಮ್ಮ ಅಳಿಬೇಡ ಅಮ್ಮ. ನೀನ್ ಹೀಗೆ ಕಣ್ಣೀರು ಹಾಕಿದ್ರೆ ಆಮೇಲೆ ನಮ್ಮ ಗತಿ. ಇವತ್ತು ನೀನು ಹುಟ್ಟಿದಪ್ಪ, ನಿನ್ನ ನಗ್ನಗ್ತಾ ಸಂತೋಷವಾಗಿರ್ಬೇಕು. ಇದು ಸಂತೋಷದ ಕಣ್ಣೀರು ಕಣಪ್ಪ. ನೀವು ನನಗೆ ಯಾತ್ರೆಯಲ್ಲಿ ಕಡಿಮೆ ಮಾಡಿದ್ದೀರಿ. ನನ್ನ ಪುಣ್ಯ ದೇವರು ನಿಮ್ಮಂತ ಒಳ್ಳೆ ಮಕ್ಕಳನ್ನು ಕೊಟ್ಟಿದ್ದಾನೆ. ಇನ್ನೂ ಅಷ್ಟು ಕಾಲ ನಿಮ್ ಜೊತೆಲಿ ಹೇಗೆ ಬದುಕಿರ್ಬೇಕು ಅಂತ ಆಸೆ ಕಣಪ್ಪ ನನಗೆ. ನೀನು ಬದುಕಿದ್ರೆ ತಾನೇ ಅಮ್ಮ ನಾವು ಆನಂದವಾಗಿರೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ನಮ್ಮ ಬಾಳು ಬರಡಾಗಿ ಹೋಗುತ್ತೆ. ಬಿಡ್ತು ಅನ್ನು. ಇಷ್ಟು ಬೇಗ ನಾನು ಸಾಯಲ್ಲ ಕಣಪ್ಪ, ಇಷ್ಟು ಬೇಗ ಸಾಯಲ್ಲ. ಇನ್ನು ಎಷ್ಟೊಂದು ಆಸೆಗಳನ್ನ ಇಟ್ಕೊಂಡಿದ್ದೀನಿ. ಶಂಕರು, ನಾನೊಂದು ಮಾತನಾಡಿಸ್ಕೊಡ್ತೀಯಪ್ಪ? ಹೇಳಮ್ಮ, ಅದಕ್ಕಿಂತ ಒಳ್ಳೆ ಕೆಲಸ ಇನ್ನೇನಿದೆ ನನಗೆ? ಈ ಮನೇಲಿ ನಾನು ಬೆಳಕು ಕಾಣ್ಬೇಕಪ್ಪ. ಕೇಳಿದ್ಯಾನಪ್ಪ ಅಮ್ಮ ಹೇಳಿದ್ದು? ಈ ಮನೇಲಿ ಬೆಳಕು ಕಾಣ್ಬೇಕಂತೆ. ಏನ್ ಮನೆ ಕತ್ಲಾಗಿದೆಯಾ? ಮಕ್ಳಿಲ್ಲದ ಮನೆ ಕತ್ಲೇನೆ ಕಂಡ್ರು. ಮಕ್ಳು ಯಾಕಮ್ಮ ಇಲ್ಲ? ನಾವಿಬ್ರು ಏನ್ ಮಕ್ಳಲ್ವಾ? ನೀವೇನ್ ಅಂಬೆಗಾಲ ಇಡೋಕಾಗತ್ತಾ? ನಿಮ್ಮನ್ನ ನಾನು ಎತ್ಕೊಳ್ಳೋಕಾಗತ್ತಾ? ನಮ್ಮನ್ನ ಎತ್ಕೊಳ್ಳೋಕ್ ನಿನ್ ಕೈನೆಲ್ಲ ಆಗದೆ ಇರಬಹುದು, ಅಂಬೆಗಾಲಂತೂ ಇಡಬಹುದಲ್ಲ. ಏನಪ್ಪ ಹಿಡಿತೀಯ? ಇಡೋಣ ಇಡೋಣ. ಸಾಕು, ಸುಮ್ನಿರು. ನನ್ಗೊಂದು ಪುಟ್ಟ ಮೊಮ್ಮಗು ಬೇಕು. ಅದಕ್ಕೇನ್ರಮ್ಮ ಕಷ್ಟ? ಇವತ್ತು ಆಲ್ಗ ಊದಿಸಿದ್ರೆ ಮುಂದಿನ ವರ್ಷದೊಳಗಾಗಿ ತೊಟ್ಟು ಕಟ್ಸ್ಬಹುದು. ನಿನ್ ಬಾಯಿಗೆ ಸಕ್ಕರೆ ಹಾಕ. ಇರು ತಗೋ, ಸ್ವೀಟ್ ತಿನ್ನು. ಎಂಥ ಸಿಹಿಯಾದ ಮಾತು ಹೇಳ್ದೆಪ್ಪ. ಬರೀ ಮಾತೆ ಅಲ್ರ, ನಿಮಗ್ ತಕ್ಕ ತೋರಿಸ್ತೀನಿ, ನೀವು ಅನ್ನಿ. ದಾದಾ ದಾದಾ ಅಮ್ಮರೇ, ಸಾಹೇಬ್ರು ಗುರ್ರು ಅಂತಾರ. ಅನ್ಕೊಳ್ಳಿ ಬಿಡಪ್ಪ. ಹುಡುಗಿ ಎಲ್ಲಿದ್ದಾಳೆ ಹೇಳು? ಹುಡುಗಿನಾ? ಬರ್ರಮ್ಮ. ದಾದಾ, ಅವ್ರು ಯಾರು? ಅವ್ರು ಯಾರು? ಇವರಾ? ಇವ್ರು ಅವ್ರೇ. ಯಾರೇ? ಆವತ್ತು ಪಾರ್ಕಾಗೆ ನಿಮ್ ಜೊತೆಗಿದ್ರಲ್ಲ, ಅವ್ರೇ ಇವ್ರು. ಏನಪ್ಪ? ನನ್ನ ನೋಡಿ ಹೆದರ್ಕೊಂಡು ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಓಡೋದ್ರಲ್ಲ, ಅವ್ರು. ನಿಮ್ಮನ್ನ ಲವ್ ಮಾಡ್ತಾರೆ ಅಂತ ಹೇಳಿದ್ರಲ್ಲ, ಅವ್ರೇ. ಮನೆಗೆ ಹೋಗಿ ಅಮ್ಮನಿಗೂ ತಮ್ಮನಿಗೂ ಬ್ರಾಡ್ಕಾಸ್ಟ್ ಮಾಡಬೇಡ ಅಂತ ಹೇಳಿದ್ರಲ್ಲ, ಅವರೇ ಇವರು. ದಾದಾ ದಾದಾ, ಅಮ್ಮನೆದ್ರು ಮರ್ಯಾದೆ ಕಳೀತಾ ಇದೀಯಾ ನೀನು? ಸುಳ್ಳು ಸುಳ್ಳೆ ಹೇಳಿ ತಂದು ಹಾಕಿ ತಮಾಷೆ ಮಾಡ್ಬೇಕು ಅಂತ ಇದೀಯಾ? ಏ ದಾದಾ, ಏ ದಾದಾ, ನಿನ್ನ ಕೈ ಸಿಗ್ಲಿಲ್ಲ, ನಾನ್ ನಿನ್ ಸುಮ್ನೆ ಬಿಡೋದಿಲ್ಲ. ಇವತ್ತು ಬೇಕಾದ ಆಗೋಗ್ಲಿ. ನಿನ್ನ ಕಿವಿ ಕಿತ್ತು. ಎಲ್ಲಿ ಸ್ವಲ್ಪ ಹೇಗೆ ತಿರುಗು ತಿರುಗು. ತಿರುಗಿದೆ ಅಮ್ಮ. ದಾದಾ, ಜೋಡಿ ತುಂಬಾ ಚೆನ್ನಾಗಿದೆ ಅಲ್ಲ? ನಾನು ಅವತ್ತೇ ಹೇಳಿದೆ ಮರೆ, ಜೋಡಿ ತುಂಬಾ ಪಕಡದಸ್ತಾಗೈತೆ ಅಂತ. ನಿನ್ ಹೆಸರೇನಮ್ಮ? ಉಷಾ ಅಂತ. ನಾಚಿಕೆಗೆಟ್ಟವನೆ, ನಾನ್ ನಿನ್ನ ಕೇಳಿದ್ನೇನು? ನನ್ನೇ ಕೇಳ್ದಾಗಿತ್ತು. ಏನ್ ಓದ್ತಾ ಇದೀಯಮ್ಮ? ಓದಿದ್ದೆಲ್ಲ ಮುಗಿಸಿ ವಾದ ಮಾಡ್ತಾ ಇದ್ದಾರೆ ಕೋರ್ಟ್ ನಲ್ಲಿ. ಲಾಯರಮ್ಮ. ಓಹೋ, ಮಾತಾಡಿದ್ರೆ ಹೆಂಡತಿ ಎಲ್ಲಿ ಸೌದ್ ಹೋಗ್ತಾಳೋ ಅಂತ ಎಲ್ಲ ತಾನೇ ಒಟ್ಕೊಡ್ತಿದ್ದಾನೆ. ನನ್ ಮಗ ನಿನ್ಗೆ ಒಪ್ಪಿಗೆ ತಾನೆ? ಒಪ್ಪಿಗೆ ಇಲ್ದೇ ಇಲ್ಲಿ ತನಕ ಬರ್ತಾ ಇದ್ರೆ ಅವರು. ಏನು ಬ್ರಹ್ಮಚಾರಿಗಳು? ದಯಮಾಡಿಸಬೇಕು. ಅವತ್ತು ನರ್ಸಿಂಗ್ ಹೋಮ್ ನಲ್ಲಿ ಏನ್ ಅಪ್ಪಣೆ ಕೊಡಿಸಿದ್ರಿ ತಾವು? ಏನ್ ಕೊಡ್ಸಿದ್ರು? ಈ ಸಂಸಾರ ಯಾರಿಗೂ ಬೇಕಮ್ಮ? ಹೌದು. ಈಗ ಸುಖ ಸಾರ. ಇದು ನಿಂದಲ್ಲಪ್ಪ ತಪ್ಪು ಅಣ್ಣ. ತಮ್ಮ, ಮಾಯ್ ಅಲ್ಲವೇ ಹೊತ್ತಿಗೆ? ನಾನು ಬ್ರಹ್ಮಚಾರಿಯಾಗಿ ಇರ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೆ. ಅಯ್ಯೋ, ಆದ್ರೆ ಯಾವ್ಯಾವ ಕಾಲದಲ್ಲಿ ಅದ್ ಏನೇನ್ ನಡಿಬೇಕು ಅಂತ ಭಗವಂತನ ಪ್ರೇರೇಪಣೆ ಇದೆಯೋ ಯಾರು ಕಂಡಿದ್ದಾರೆ?
ಯಾಕಪ್ಪ ಏನ್ ನಕ್ಕಿದ್ದು ಯಾಕೆ ಅಂತ ಅಲ್ಲಮ್ಮ ಅವನು ನೀನ್ ನಗ್ತಾ ಇದೀಯಾ ನಮಗಿನ್ನೇನಿದೆ ಕೆಲಸ ನಗಿ ಎಲ್ಲ ನಗ್ರಿ ಹಲೋ ಹಲೋ ಪೊಲೀಸ್ ಸ್ಟೇಷನ್. ಇನ್ಸ್ಪೆಕ್ಟರ್ ಶಂಕರ್ ಹಿಯಾ. ನಾನು ಶಿವಸ್ತ ಅಂತ ಮಾತಾಡ್ತಿರೋದು. ಏನ್ ಸಮಾಚಾರ? ಸರ್, ಪ್ಯಾರಡೈಸ್ ಹೋಟೆಲ್ ಗೊತ್ತಲ್ಲ ಸರ್ ನಿಮಗೆ? ಅದರ ಬೇಸ್ಮೆಂಟ್ ನಲ್ಲಿ ಒಂದು ಸೀಕ್ರೆಟ್ ಚೇಂಬರ್ ಇದೆ. ಅಲ್ಲೊಬ್ಬ ಶ್ರೀಮಂತರ ಮಗ ಗಾಂಜಾ ಪಾರ್ಟಿ ನಡೆಸಿದ್ದಾನೆ. ಹುಡುಗರದು ಗಲಾಟೆ ಸರ್. ಎಲ್ಲ ನಿಂತಿದ್ರು ಅಲ್ಲಲ್ಲೇ ಇರ್ಬೇಕು. ರೌಂಡ್ ದಮ್ಮ. ಯಾಕೆ ಏನಾಯ್ತು? Get up. Get up. Hello, Inspector. Hello. I'm Umesh. By the way, may I know your good name, please? ಶಂಕರ್. Oh, S.P. Shankar. ಈ ಕ್ಲಬ್ ಓನರ್ ಯಾರು? ಎಲ್ಲರೂ ಓನರ್ಸ್. ಇಲ್ಲಿರೋವರೆಗೂ ಪ್ರತಿಯೊಬ್ಬರು ಯಜಮಾನ್ರೆ. ಬನ್ನಿ ಕೂತ್ಕೊಳ್ಳಿ. ಬಹಳ ವಿಶಾಲವಾದ ಮನಸ್ಸು ನಿಮ್ಮದು. ನಾನು ಕೂತ್ಕೊಳ್ಳೋಕ್ ಬಂದಿಲ್ಲ. ನೀವು ಯಾತಿಗೆ ಬಂದಿದ್ರು? ಯು ಆರ್ ಮೈ ಗೆಸ್ಟ್. ಸಿಗರೇಟ್ಸ್, ಡ್ರಿಂಕ್ಸ್, ಮನಿ, ವುಮನ್. You bloody rascal! Money, drinks, woman. ಇದು ಮರ್ಯಾದಲ್ಲ. ಇದುವರೆಗೂ ಯಾರು ನನ್ನ ಟಚ್ ಮಾಡಿರಲಿಲ್ಲ. ನೀವು ಹೊಡೆದು ಬಿಟ್ರಿ. ಇದ್ರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ ನಿಮ್ಗೆ? ಈ ಕಂಡೀಷನ್ ನೀನಲ್ಲ, ನಿಮ್ಮ ಅಪ್ಪನವ್ರ ಅಪ್ಪ ಸಿಕ್ಕಿದ್ರು ಅವನಿಗೂ ಇದೇ ಮರ್ಯಾದೆ. ಹೋಗ್ಲಿ, ಯಾರು ನಿಮ್ಮ ಅಪ್ಪ ಅಮ್ಮ? ನನಗಪ್ಪ ಅಮ್ಮ ಇಲ್ಲ. ಓಹೋ, ಉದ್ಭವ ಮೂರ್ತಿ. ಹೌದು. ಬೇವರ್ಸಿ. ಹೌದು. ನಾ ಫುಟ್ಪಾತ್ ನಲ್ಲಿ ಬೆಳೆದವನು. ಯಾರೋ ಹಾಕಿದ್ರು, ಯಾರೋ ಬೆಳೆಸಿದ್ರು. ಒಳ್ಳೆ ಮಾತಲ್ಲಿ ಬಾಯ್ ಬಿಡಲ್ಲ ತಾವು. ಯಾರೋ ನಿಮ್ಮಪ್ಪ ಅಮ್ಮ? ಯಾರು ಇಲ್ಲ. ಯಾರು ನಿಮ್ಮಪ್ಪ ಅಮ್ಮ? ಗೊತ್ತಿಲ್ಲ. ಯಾರು ನಿಮ್ಮಪ್ಪ ಅಮ್ಮ? ಗೊತ್ತಿಲ್ಲ. ಫೋನ್ ಬಂದಿದೆ ಸರ್. ಸ್ವಲ್ಪ ರೆಸ್ಟ್ ತಗೋ, ಮತ್ತೆ ಬರ್ತೀನಿ. ಇನ್ಸ್ಪೆಕ್ಟರ್ ಶಂಕರ್ ಸ್ಪೀಕಿಂಗ್. ನಿನ್ನೆ ರಾತ್ರಿ ನಮ್ಮ ಹುಡುಗ ಉಮೇಶನ್ನ ಅರೆಸ್ಟ್ ಮಾಡಿದಿರಿ ಅಂತ ಗೊತ್ತಾಯ್ತು. ಪಾಪ ಅವನು ಯಾರು ಅಂತ ನಿಮಗೆ ಗೊತ್ತಿಲ್ಲ. ಅದಕ್ಕೆ ಇಂಥ ತಪ್ಪು ಮಾಡಿದಿರಿ. ಕೇಸ್ನ ಅಲ್ಲಿಗೆ ಡ್ರಾಪ್ ಮಾಡಿ ಅವನ ರಿಲೀಸ್ ಮಾಡಿ. ಯಾರು ತಾವು? ನಾವು ಹೇಳ್ದಾಗ ಕೇಳಿದ್ರೆ ನಿಮ್ಮನ್ನು ಉದ್ಧಾರ ಮಾಡೋರು, ಕೇಳಲಿಲ್ಲ ಅಂದ್ರೆ ನಿಮ್ಮನ್ನ ನಾಶ ಮಾಡೋರು. ದೇವ್ರು ನಿಮಗೆ ಇಷ್ಟೊಂದು ಶಕ್ತಿ ಕೊಟ್ಟಿರುವಾಗ ಫೋನಲ್ಲಿ ಯಾಕೆ ಮಾತಾಡ್ತೀರಿ? ಎದುರಿಗೆ ಬಂದು ಮಾತಾಡಬಹುದಲ್ಲ ವ್ಯವಹಾರನ? ನಮ್ಮ ಆರ್ಡರ್ಗೆ ನೀವು ಎಷ್ಟು ಬೆಲೆ ಕೊಡ್ತೀರಿ ಅಂತ ಗೊತ್ತಾದ್ರೆ ಆಮೇಲೆ ಬರ್ತೀವಿ. ನಿಮ್ಮ ಆರ್ಡರ್ ನಾವೆಷ್ಟು ಬೆಲೆ ಕೊಡ್ತೀವಿ ಅನ್ನೋದಕ್ಕೆ ನಾವು ಇಬ್ರು ಮೀಟ್ ಮಾಡಿ ಎದುರು ಬದ್ರು ಕೂತ್ಕೊಂಡು ಮಾತಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹಾಗಾದ್ರೆ ನೀವು ನಮ್ಮ ಮಾತಿಗೆ ಬೆಲೆ ಕೊಡಲ್ಲ? ಅದಕ್ಕೆ ಬನ್ನಿ ಮಾತಾಡೋಣ ಅಂದಿದ್ದು. ಆಲ್ ರೈಟ್. ಹಲೋ ಹಲೋ ಹಲೋ. ಏನಿದ್ದೇನಾ? ಒದೆ ತಿಂದು ಸುಸ್ತಾಯ್ತಾ ಏನ? ನಿನಗೆ ಅಪ್ಪ ಅಮ್ಮ ಯಾರು ಇಲ್ಲ, ಫುಟ್ಪಾತ್ ನಲ್ಲಿ ಬೆಳೆದವನು ಬೇವರ್ಸಿ. ನಿನ್ನ ಬಿಡಿಸವನೊಬ್ಬ ಅನಾಮಧೇಯ, ನನ್ನ ಹೆದರ್ಸವನು. ಹೌದಾ? ಓಹ್, ಮೀಸೆ ಬೇರೆ. ದೊಡ್ಡ ಗಂಡಸು, ರಾಣಾ ಪ್ರತಾಪ ಸಿಂಹ. ಹಾಕಿವನ್ನ ಲಾಕಪ್ನಲ್ಲಿ ಹೇಗೆ ಬಾಯ್ ಬಿಡಲ್ವ ನಾನ್ ನೋಡ್ತೀನಿ. ಎಸ್ ಸರ್.
ಇನ್ಸ್ಪೆಕ್ಟರ್, ನೋಡಿದ್ಯಾ, ನಮ್ಮಿಬ್ಬರ ಮನಸ್ಸು ಹೇಗೊಂದೇ ತರ ಇದೆ. ಈಗ ತಾನು ನಿಮ್ಮನೆ ಹೊರಟಿದ್ದೆ, ಅಷ್ಟ್ರಲ್ಲಿ ನೀನೇ ಇಲ್ಲಿಗೆ ಬಂದುಬಿಟ್ಟೆ. ಅದಕ್ಕೆ ಹೇಳೋದು, ಒಲಿದ ಜೀವ, ಬೆರೆತ ಮನಸ್ಸು, ಅರಿತ ಹೃದಯ ಅಂತ. ಅಲ್ಲ? ಏನ್ ನನ್ನ ಮಾತು ರಿಯಾಕ್ಷನ್ ಇಲ್ಲ ನಿನ್ನ ಮಗದಲ್ಲಿ? ಯಾಕೊಂತಾರೆ ಡಲ್ ಆಗಿದ್ದೀಯಾ? ತಲೆನೋವ ಇದ್ದೇ ಇರುತ್ತಾ? ತಲೆ ತುಂಬಾ ಕೆಲಸ ಇದ್ಮೇಲೆ ತಲೆನೋವು ಇಲ್ದೇ ಇರುತ್ತಾ? ಕೂತ್ಕೋ. ಕೂತ್ಕೊಳ್ಳೋಷ್ಟು ಪುರ್ಸೋತಿಲ್ಲ. ಕಾಫಿ ಕುಡಿತೀಯಾ? ನಾನ್ ಡ್ಯೂಟಿ ಮೇಲೆ ಬಂದಿದ್ದೀನಿ. ಡ್ಯೂಟಿ? ಏನ್ ನನ್ನ ಬ್ಯೂಟಿಗೆ ನಾನು ನೋಡೋದೇ ಒಂದು ಡ್ಯೂಟಿ. ಶಂಕರ್, ನಿನ್ನೆ ಉಮೇಶ್ ಅಂತ ಒಬ್ಬರನ್ನ ಅರೆಸ್ಟ್ ಮಾಡಿದ್ರಂತಲ್ಲ, ಅವ್ರೆಲ್ಲಿದ್ದಾರೆ? ಓ, ನಿನಗೂ ಗೊತ್ತಾ ಅವನ ವಿಷಯ? ಲಾಕಪ್ ನಲ್ಲಿ ಸುಧಾರಿಸ್ಕೊತಾ ಇದ್ದಾನೆ. ಒಬ್ಬ ಮನುಷ್ಯನ ಅರೆಸ್ಟ್ ಮಾಡಿದ ತಕ್ಷಣ ಅವನು ಬೇಕಾದಾಗೆ ಹೊಡೆದು ಬಡದು ದಂಡನೆ ಕೊಡಬಹುದು ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಹುಷಾ, ಅವನ ವಿಷಯ ನಿನಗೆ ಗೊತ್ತಿಲ್ಲ. ಅವನೊಬ್ಬ ರೋಗ್. ಬಟ್ ಇಸ್ ಮೈ ಕ್ಲೈಂಟ್. ನಿನ್ನ ಈಸ್ ಯುವರ್ ಕ್ಲೈಂಟ್. ಏನ್ ನನ್ನ ಹತ್ರ ಅಪಾಯಿಂಟ್ ಮಾತಾಡ್ತಾ ಇದೀಯಾ? ಎಷ್ಟು ಫೀಸ್ ಕೊಡ್ತಾನ ಅವನು ನಿನಗೆ? ನಗ್ಬೇಡಿ, ತಮಾಷೆ ಮಾಡ್ಕೊಂಡು ಕಾಲ ಕಳಿಯೋಕೆ ನಾ ಬಂದಿಲ್ಲ. ನಾನು ಉಮೇಶ್ ಲಾಯರ್ ಆಗಿ ಬಂದಿದ್ದೀನಿ. ನೀನು ಉಮೇಶನ್ ಲಾಯರ್ ಆಗಿ ಬಂದಿದ್ದೀಯಾ? ನಾನು ಇದನ್ನ ನಂಬೇಕಾ? ಶ್ಯೂರ್, ಟೇಕ್ ದ ಬೇಲ್ ಆರ್ಡರ್. Bring that Umesh!